ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಹೇಗಿದ್ದೀರಾ ಎಲ್ರು? ಹೋಪ್ ಎವ್ರಿ ಒನ್ ಆರ್ ಡೂಯಿಂಗ್ ಗುಡ್. ಇವತ್ತು ಒಂದು ಚಿಕನ್ ರೆಸಿಪಿ ತಗೊಂಡ್ ಬಂದಿದ್ದೀನಿ. ಚಿಕನ್ ಪಲ್ಯ ಯಾವತ್ತಾದ್ರೂ ಮಾಡಿದ್ದೀರಾ? ಮಾಡಿ ನೋಡಿ, ತುಂಬಾ ಟೇಸ್ಟಿ ಆಗಿದೆ. ಎಲ್ಲದ್ರ ಜೊತೆಗೂ ನಮ್ಗೆ ತಿನ್ಕೋಬಹುದು. ಚಿಕನ್ ಪಲ್ಯನ ಹೇಗ್ ಮಾಡೋದು ಅಂತ ನೋಡ್ಕೊಬರೋಣ. ನಾನೊಂದು ಅರ್ಧ ಕೆಜಿ ಚಿಕನ್ ಎತ್ಕೊಂಡಿದ್ದೀನಿ. ಬೋನ್ಲೆಸ್ ಚಿಕನ್ ಆದ್ರೆ ಉತ್ತಮ. ನನಗೆ ಬೋನ್ಲೆಸ್ ಮಾತ್ರ ಇಷ್ಟ ಇಲ್ಲ, ಸೊ ಎಲ್ಲ ಎತ್ಕೊಂಡಿದ್ದೀನಿ. ಬೋನ್ಲೆಸ್ ಆದ್ರೆ ಉತ್ತಮ, ತಗೊಳ್ಳಿ. ಒಂದು ಅರ್ಧ ಕೆಜಿ ಚಿಕನ್ಗೆ ಉಪ್ಪು, ಪೆಪ್ಪರ್, ಚಿಲ್ಲಿ ಪೌಡರ್ ಮೂರನ್ನು ಬೆರೆಸ್ಬಿಟ್ಟು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಒಂದು ಹಾಫ್ ಅನ್ ಅವರ್ ಆದ್ರೂ ರೆಸ್ಟ್ ಮಾಡ್ಲಿಕ್ಕೆ ಇಡಿ. ಆ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಯೋವರೆಗೂ ಒಂದು ಹಾಫ್ ಅನ್ ಅವರ್ ರೆಸ್ಟ್ ಮಾಡಿ ನಂತರ ನಾವು ಒಂದು ಪ್ಯಾನ್ ಎತ್ಕೊಳ್ಳೋಣ. ಪ್ಯಾನಿಗೆ ಒಂದು ಸ್ವಲ್ಪ ಆಯಿಲ್, ನಾವು ಚಿಕನ್ಗೆ ಅನುಗುಣವಾಗಿ ಎಷ್ಟು ಬೇಕೋ ಆಯಿಲ್ ಹಾಕೊಳ್ಳೋಣ, ತುಂಬಾನು ಬೇಡ. ನಾನು ಆಲಿವ್ ಆಯಿಲ್ ಎತ್ಕೊಂಡಿದ್ದೀನಿ, ಯಾವ್ದಾದ್ರೂ ಓಕೆ. ಆಯಿಲ್ಗೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ನಾನು ಸಣ್ಣ ಈರುಳ್ಳಿ ಎತ್ಕೊಂಡಿದ್ದೀನಿ. ನನ್ನ ಎಲ್ಲ ಚಿಕನ್ ರೆಸಿಪೀಸ್, ಐ ಮೀನ್ ನಾನ್ ವೆಜ್ ರೆಸಿಪೀಸಿಗೆ ಸಣ್ಣ ಈರುಳ್ಳಿನೇ ಬೆರೆಸ್ತೀನಿ. ನಿಮ್ಗೆ ಯಾವ ಈರುಳ್ಳಿ ಬೇಕೋ ಅದನ್ನ ಬೆರೆಸ್ಕೊಳ್ಳಿ. ಜೊತೆಗೆ ಶುಂಠಿ ಬೆಳ್ಳುಳ್ಳಿನ ಜಜ್ಕೊಂಡು ಹಾಕಿದ್ದೀನಿ, ಪೇಸ್ಟ್ ಅಲ್ಲ. ಜೊತೆಗೆ ಒಂದು ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕೊಂಡು ಚೆನ್ನಾಗಿ ಬೆರೆಸ್ಕೊಳ್ಳಿ. ಮಿಕ್ಸ್. ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ. ಅದನ್ನ ಬಾಡಿಸ್ಕೊಳ್ಳೋಣ ಚೆನ್ನಾಗಿ. ಬಾಡಿದ ನಂತರ ಅದಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಮೊದಲು ನಾನು ಚಿಲ್ಲಿ ಪೌಡರ್ ಹಾಕೊಂಡಿದ್ದೆ, ಅದಕ್ಕೆ ಇವಾಗ ಕಾಶ್ಮೀರಿ ಚಿಲ್ಲಿ ಪೌಡರು, ಧನಿಯಾ ಪೌಡರು, ಅರಿಶಿನ ಪುಡಿ, ಇವು ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಾಡಿಸ್ಕೊಂಡ ನಂತರ ಅದಕ್ಕೆ ನಾವು ಮ್ಯಾರಿನೇಟ್ ಮಾಡಿರೋ ಚಿಕನ್ ಹಾಕೊಳ್ಳೋಣ. ಚಿಕನ್ ಹಾಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹಾಗೆ ಮುಚ್ಚಿಟ್ಬಿಡೋಣ. ನೀರೇನು ಇವಾಗ ಬೆರೆಸ್ಬೇಡಿ, ಮುಚ್ಚಿ ಇಟ್ಟು ಒಂದು 5 ನಿಮಿಷ ಆದ್ಮೇಲೆ ನಾವು ಅದನ್ನ ತೆಗೆದು, ಸ್ವಲ್ಪ ಅವಾಗ ನೀರೆಲ್ಲ ಸ್ವಲ್ಪ ಬಿಟ್ಟಿರುತ್ತೆ, ಅವಾಗ ನಾವು ಅದಕ್ಕೆ ಒಂದು ಸ್ವಲ್ಪ ಸೋಂಪುನ ಪೌಡರ್ ಮಾಡಿ ಇಟ್ಕೋಬೇಕು. ಆ ಸೋಂಪು ಪೌಡರ್ನ ಇವಾಗ ಬೆರೆಸ್ಕೊಂಡು ತಿರ್ಗಾ ಅದಕ್ಕೆ ಅದನ್ನ ಮಿಕ್ಸ್ ಮಾಡಿ ನಂತರ ಇವಾಗ ಒಂದು ಸ್ವಲ್ಪ ಒಂದು ಅರ್ಧ ಲೋಟ, ಜಾಸ್ತಿ ಏನು ಬೇಡ, ಜಾಸ್ತಿ ಹಾಕೊಂಡ್ರೆ ಪಲ್ಯ ಚೆನ್ನಾಗಿರಲ್ಲ. ಅರ್ಧ ಲೋಟ ಬಿಸಿನೀರು ಹಾಕೊಂಡಿದ್ದೀನಿ ನಾನು. ಅರ್ಧ ಲೋಟ ಬಿಸಿನೀರು ಹಾಕೊಂಡು ತಿರ್ಗಾ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಇವಾಗ ಒಂದು 10 ನಿಮಿಷ ಹಾಗೆ ಬೇಯಲಿಕ್ಕೆ ಬಿಡೋಣ. ಮಧ್ಯ ಮಧ್ಯ ಎತ್ಬಿಟ್ಟು ಕೈ ಆಡಿಸಿ, ಇಲ್ಲಾಂದ್ರೆ ಸೀದೋಗುತ್ತೆ. ಯಾಕೆಂದ್ರೆ ನಾವು ಸ್ವಲ್ಪನೇ ನೀರು ಬೆರೆಸಿರೋದ್ರಿಂದ ಸೀದೋಗುತ್ತೆ. ಅಷ್ಟರಲ್ಲಿ ನಮ್ಗೆ ಇನ್ನೊಂದು ಕೆಲಸ ಇದೆ. ಒಂದು ಸ್ವಲ್ಪ ಕಾಯಿ ತುರಿ ಎತ್ಕೊಂಡು ಅದಕ್ಕೆ ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್, ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಕರ್ಬೇವಿನ ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಕಿವುಚ್ಕೊಳ್ಳಿ. ಕೈಯಲ್ಲೇ ಕಿವುಚ್ಕೊಳ್ಳಿ, ಸ್ಪೂನ್ ಎಲ್ಲ ಬೇಡ, ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಅದನ್ನ ನಾವು ಡೈರೆಕ್ಟ್ ಆಗಿ ಈ ಚಿಕನ್ಗೆ ಹಾಕೊಡೋಣ. ಹಾಕೋ ವಿಡಿಯೋನ ಎತ್ಕೊಳ್ಳೋದು ಮರ್ತು ಬಿಟ್ಟಿದ್ದೀನಿ, ಕ್ಷಮಿಸಿ. ಹಾಕಿದ್ದೀನಿ ನೋಡಿ. ಹಾಕಿದ ನಂತರ ಒಂದು 5 ನಿಮಿಷ ಹಾಗೆ ಮುಚ್ಚಿಟ್ರೆ ಸಾಕು. ಚಿಕನ್ ಪಲ್ಯ ರೆಡಿ. ಅನ್ನದ ಜೊತೆಗಾಗ್ಲಿ, ಚಪಾತಿ ಜೊತೆಗೆ, ಯಾವ್ದ್ರ ಜೊತೆಗಾದ್ರೂ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಟೇಸ್ಟ್ ಅಂತೂ ಅಪಾರ. ಅಷ್ಟೇ ಇವತ್ತಿನ ವಿಡಿಯೋ. ಬಾಯ್.